ನೆಲಮಂಗಲ ತಾಲೂಕಿನ ಬೂದಿಯಾಲ್ ಗ್ರಾಮದ ಪ್ರಸಿದ್ಧ ಮಾರಮ್ಮ ದೇವಿಯ ನೂತನ ಅರ್ಚಕರಾದ ಶ್ರೀಯುತ ಮಾರೇಗೌಡ ದಂಪತಿಗಳಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಲಾಗಿತ್ತು. ಈ ದಿವಸ ಊರಿನ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದ್ದು, ಎಲ್ಲ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು ಪಕ್ಷ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಎಷ್ಟೋ ವರ್ಷಗಳ ನಂತರ ಈ ಪಟ್ಟಾಭಿಷೇಕ ನೂತನವಾಗಿ ಏರ್ಪಡಿಸಿ ಈ ಕಾರ್ಯಕ್ರಮಕ್ಕೆ ಗ್ರಾಮದ ಜನರು ಹಾಗೂ ಭಕ್ತಾದಿಗಳು ಸಾಕ್ಷಿಯಾದರು. ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ಮಂಜುನಾಥ್, ಬಿಕೆ ತಿಮ್ಮರಾಜು, ಬಿಎಚ್ ಮಧುಕುಮಾರ್, ಲಕ್ಷ್ಮೀ ವೆಂಕಟೇಶ್ ಹಲವಾರು ಮಾತುಗಳನ್ನು ಮುಖಂಡರು ವಾಹಿನಿಯಲ್ಲಿ ಹಂಚಿಕೊಂಡಿದ್ದಾರೆ. ಸಂದರ್ಭದಲ್ಲಿ ಆಗಮಿಸಿದ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಮಾರಮ್ಮ ದೇವಿಯ ದರ್ಶನ ಪಡೆಯಲು ಇದೇ ಸಂದರ್ಭದಲ್ಲಿ ಮುಂದಾದರು. ಹೊಸ್ದಾಗಿ ಮಾಡಿರೋದಲ್ಲ, ನಾವೆಲ್ಲ ಹುಟ್ಟಿರಲಿಲ್ಲ. ನಮ್ಮ ತಂದೆಯವರ ಕಾಲದಲ್ಲಿ 52 ವರ್ಷದ ಹಿಂದೆ ನಮ್ಮ ಈಗಿನ ಪೂಜಾರಪ್ಪನವರಿಗೆ ಪಟ್ಟಾಭಿಷೇಕ ಆಗಿತ್ತಂತೆ. ಈಗ ಅವರಿಗೆ 90 ವರ್ಷ ಇರೋದ್ರಿಂದ ಇವಾಗ ನಾವು ಹೊಸ್ದಾಗಿ ಒಬ್ಬರು ಪೂಜಾರಪ್ಪವ್ರನ್ನ ಗಂಗಲಕ್ಷ್ಮಮ್ಮ ಮತ್ತು ಬೈಲಪ್ಪನವರ ಜ್ಯೇಷ್ಠ ಪುತ್ರನಾದ ಮಾರೇಗೌಡರು ಮತ್ತು ಮಂಜಮ್ಮ ಅವ್ರನ್ನ ಇವತ್ತು ನಮ್ಮ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ದೇವಸ್ಥಾನದ ಸರ್ವ ಭಕ್ತರ ಅಪೇಕ್ಷೆ ಮೇರೆಗೆ ಅವ್ರನ್ನ ಪೂಜಾರಪ್ಪನವರಾಗಿ ಪಟ್ಟಾಭಿಷೇಕ ಮಾಡಿಸಿದ್ದೀವಿ. ಇವತ್ತು ತುಂಬ ವಿಜೃಂಭಣೆಯಿಂದ ನಮ್ಮೂರಿಗೆ ಇವತ್ತೊಂದು ಐತಿಹಾಸಿಕ ದಿನ. ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆದಿದೆ. ಮುಂದೆ ನಮ್ಮೂರಿನಲ್ಲಿ ಜಾತ್ರೆ ಆಗಬೇಕಾದ್ರೆ ತುಂಬ ವಿಜೃಂಭಣೆಯಿಂದ ಆಗುತ್ತೆ. ಪ್ರತಿ ಇಲ್ಲಿಂದ 30 ಊರಿನವರು, ನಮ್ಮೂರು ಜಾತ್ರೆಯಲ್ಲಿ 30 ಊರಿನವರು ಜಾತ್ರೆ ಮಾಡ್ತಾರೆ. 30 ಗ್ರಾಮಗಳು ಸುತ್ತಮುತ್ತ ಊರುಗಳಲ್ಲೆಲ್ಲ ಇನ್ನು ನೆಕ್ಸ್ಟು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಗ್ರಾಮದಲ್ಲಿ ಇವತ್ತು ಈಗಾಗಲೇ ನಮ್ಮ ಮುಖಂಡರುಗಳು ಹೇಳ್ದಂಗೆ 52 ವರ್ಷಗಳ ನಂತರ ನಮಗೆ ಯಾರಿಗೂ ಜ್ಞಾಪಕ ಇಲ್ಲದೇ ಇರೋಂಥ ಒಂದು ವಿಧವಾದ ಕಾರ್ಯಕ್ರಮ ಅಂದರೆ ಪಟ್ಟಾಭಿಷೇಕ ಕಾರ್ಯಕ್ರಮ. ಹಳೆ ಪೂಜಾರಪ್ಪನವರಿಂದ ಬೇರೆ ಹೊಸ ಪೂಜಾರಪ್ಪನವ್ರಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಿನ್ನೆಯಿಂದ ಇವತ್ತಿನವರೆಗೂ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ, ಎಲ್ಲ ದೇವತಾರಾಧನೆಗಳೊಂದಿಗೆ, ದೇವರ ಪೂಜೆಗಳೊಂದಿಗೆ, ಗಂಗಾ ಪೂಜೆಯೊಂದಿಗೆ, ನಮ್ಮ ಭಕ್ತಾದಿಗಳ ಎಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಸಂಪನ್ನವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀನಿವಾಸ ಮೂರ್ತಿಯವರು ಬಂದಿದ್ದರು. ಹಾಗೆ ಮಾಜಿ ಶಾಸಕರಾದ ನಾಗರಾಜಣ್ಣ ಬಂದಿದ್ದರು. ಹಾಗೆ MLC ಅವರು ಆದ ನಮ್ಮ ಕೃಷ್ಣಪ್ಪ ಅವರು ಬಂದಿದ್ದರು. ಹಾಗೆ ಭಕ್ತವೃಂದ, ವಿಪರೀತ ಭಕ್ತವೃಂದ ಇದೆ. ಇವತ್ತೇನೆಂದರೆ ನಮ್ಮ ಈಗ 12 ಗಂಟೆ 5 ನಿಮಿಷದಿಂದ 12 ಗಂಟೆ 20 ನಿಮಿಷಕ್ಕೆ ನಮಗೆ ಒಂದು ಮುಹೂರ್ತದ ಕಾರ್ಯಕ್ರಮ ಕೊಟ್ಟಿದ್ದರು. ಆ ಟೈಮಲ್ಲಿ ಹಸ್ತಾಂತರ ಆಗೋಂಥ ಒಂದು ವಿಚಾರ. ಆ ಟೈಮಲ್ಲಿ ನಾವು ಇಲ್ಲಿಂದ ಉಯ್ಯಲೆ ಕಂಬ ಇದೆ, ಉಯ್ಯಲೆ ಕಂಬದವರೆಗೂ ದೇವರನ್ನು ಈಗ ಕೊಟ್ಟಂಥ ಹೊಸ ಪೂಜಾರಪ್ಪನವ್ರಿಗೆ ನಾವು ಕೊಟ್ಟಾಗ ಆ ದೇವರು ಮೈ ತುಂಬಿ ಇವತ್ತು ಊರು ಪೂರ್ತಿ ಮೆರವಣಿಗೆನ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ಖುಷಿಯಾಗಿದ್ದೀವಿ. ಎಲ್ರಿಗೂ ಬಹಳ ಭಾಳ 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 ನಾವು ಯಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಇನ್ನು ಮುಂದೆ ನಮ್ಮ ಕರಗದಮ್ಮನ್ನು ಈ 30 ಹಳ್ಳಿಯಲ್ಲಿ ಎಲ್ಲರೂ ಬಂದು ನೋಡ್ತಾ ಇದ್ರಲ್ಲ ಆ ಮಟ್ಟಕ್ಕೆ ಏರಬೇಕು. ವಯಸ್ಸಾದ ಕಾರಣ ಒಂದು 2-3 ಜಾತ್ರೆಗಳಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗ್ತಾಯಿತ್ತು ಅನ್ನೋ ಒಂದೇ ದೃಷ್ಟಿಯಿಂದ ಅವರನ್ನು ಇವತ್ತು ಅವರ ಆಶೀರ್ವಾದದಿಂದ, ಅವರ ಮಾತುಕತೆಯ ಪ್ರಕಾರನೇ ಅವರು ಇಂಥವ್ರಿಗೆ ಕೊಡಿ ಅಂತ ಹೇಳಿದ್ರು. ಇನ್ನು ಮುಂದೆ ನಾವು ಯಾರಿಗೂ 50 ವರ್ಷ ಪಟ್ಟಾಭಿಷೇಕ ನಿಲ್ಲಿಸೋದಿಲ್ಲ ಸರ್. ಇವತ್ತು ಇತಿಹಾಸ ಒಂದು 53 ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮ. 53 ವರ್ಷ ಸೇವೆ ಮಾಡಿ ಇವತ್ತು ಅವರಿಗೆ 92 ವರ್ಷ ಅರ್ಚಕರು. 50 ವರ್ಷ ಸತತವಾಗಿ ಏನೇ ತೊಂದರೆ ಇಲ್ಲದಂಗೆ 50 ವರ್ಷ ವಯಸ್ಸಾದ ಕಾರಣ ಅವರು ಇವತ್ತು ನಾವು ಬದಲಾವಣೆ ತಂದು ಬೇರೆಯವರಿಗೆ ಮಂಜಮ್ಮ ಮತ್ತು ಮಾರೇಗೌಡರು ಅಂತ ಹೊಸದಾಗಿ ಪಟ್ಟಾಭಿಷೇಕ ಮಾಡಿದ್ದೀವಿ. ಈ ಪಟ್ಟಾಭಿಷೇಕ ಕಾರ್ಯಕ್ರಮ ನಿನ್ನೆ ಸಂಜೆ 4 ಗಂಟೆಯಿಂದನೂ ಕಳಸ ಪೂಜೆ, ಗಂಗಾರತಿ ಮತ್ತು ಎಲ್ಲ ದೇವರುಗಳ ಪೂಜೆ ಮತ್ತು ಹೋಮ ಹವನಗಳಿಂದ ಮತ್ತು ಪ್ರಸಾದ ಆಗೋದು. ಬೆಳಗ್ಗೆ ಪ್ರತಿದಿನದಂತೆ ಇವತ್ತು ಕರಗಾಮಸ ಅವರದ ದೀಕ್ಷಾ ವಂದನ ಮತ್ತು ವಸ್ತ್ರವಂದನ ಮತ್ತು ಎಲ್ಲ ಕಾರ್ಯಕ್ರಮಗಳದ್ದು ಅವರಿಂದ ನಮ್ಮ ಹೊಸ ಅರ್ಚಕರಿಗೆ ಮಾಲೆ ಪಡೆಯುವುದು. ಹೊಸ ಅರ್ಚಕರ ಮಾರೇಗೌಡರಿಗೆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದೈತೆ. ಈ ಕಾರ್ಯಕ್ರಮ ಒಂದು ಇತಿಹಾಸದ್ದೇ ಹೇಳ್ಬೋದು. ನಾವಂತೂ ನೋಡಿರಲ್ಲ, ಇತಿಹಾಸದ ಇದು. 53 ವರ್ಷ ಅಂದರೆ ಯಾರು ಸುಲಭ ಅಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಅಂಥ ಸೇವೆ ಮಾಡಿ ಇವತ್ತು ಆ ಮಾನಿಯರು ಇವತ್ತು ಬೇರೆಯವರಿಗೆ ಹಿಂದೆ ಮಾರಣ್ಣವರು, ಜಯಮ್ಮ ಮಾರಣ್ಣವರು 53 ವರ್ಷ ಸತತವಾಗಿ ನಡ್ಸ್ಕೊಂಡು ಬಂದು ಇಂಥವ್ರಿಗೂ ಅವರೇ ನಡೆಸಿದ್ದು. ಇವತ್ತು ಮಂಜಮ್ಮ ಮಾರೇಗೌಡರೆ ಹೊಸದಾಗಿ ನಾವು ಪಟ್ಟಾಭಿಷೇಕ ಮಾಡಿದ್ದು. ಬೂದಿಯಾಳ ವಯಸ್ಸಾದ ಕಾರಣ 53 ವರ್ಷ ಸೇವೆ ಮಾಡೋರು. ಬರೀ ಸೇವೆನೇ 53 ವರ್ಷ. ಈಗ 92 ವರ್ಷ ಅವ್ರಿಗೆ. ಅವರ ಇತಿಹಾಸ ಅಂತ ಇರೋದು ಅವರು ಸೇವೆ ಮಾಡಿ ಇವತ್ತು ಅವ್ರಿಗೆ
ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ಬೂದಿಯಾಳ ಗ್ರಾಮದಿಂದ ಸಂಜೆಯಿಂದನೂ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಜನ ಸುತ್ತಮುತ್ತ ಹಳ್ಳಿಗಳು ಗ್ರಾಮಸ್ಥರು ಭಕ್ತಾದಿಗಳು ಭಾಳ ವಿಜೃಂಭಣೆ ನೆನ್ನೆನೂ ಭಾಳ ಸುಮಾರು 1000 ಜನ ತನಕ ನೆನ್ನೆ ಬಂದಿರು. ಇವತ್ತೊಂದು 2,500 ಜನ ತನಕ ಬಂದು ಆ ದೇವಿ ದರ್ಶನ ಪಡೆದು ಮತ್ತು ಪ್ರಸಾದ ವಿನಿಯೋಗ ನಡೀತಾ ಇದೆ. ಎಲ್ಲ ನಮ್ಮ ಊರಿನ ಹಿರಿಯರು ಮಾಡಿದಂತಹ ಇವತ್ತು ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಇದು ಒಂದು ಹಿರಿಯರು ಏನಿದ್ರು ಹಿಂದೆ ಆ ಹಿರಿಯರು ಮಾಡಿದಂಥ ಪುಣ್ಯ ಇವತ್ತು ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಊರು ಗ್ರಾಮದಲ್ಲಿ ಅದೇ ಥರ ಎಲ್ಲ ನಾವು ಯುವಕ ಮುಖಂಡರುಗಳು, ನಮ್ಮ ಸಹೋದರರು ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರುಗಳು ಎಲ್ಲ ರೀತಿಯಲ್ಲಿ ಒಂದು ಹೊಂದಾಣಿಕೆಯಿಂದ ಭಾಳ ವಿಜೃಂಭಣೆ ನಡೀತಾ ಸರ್. ಖಂಡಿತ ಸುತ್ತಮುತ್ತಲಿ ನೋಡಿಲ್ಲ. ಎಲ್ಲ ವರ್ತಮಾನ ಕೊಟ್ಟು ಪ್ರತಿಯೊಂದು ಊರಿಗೆ ಹೋಗಿ ನಾವೇನೇ 3 ಬ್ಯಾಚ್ ಮಾಡಿ ಪ್ರತಿಯೊಂದು ಊರಿಗೂ ಪಾಂಪ್ಲೆಟ್ ತಲುಪಿಸಿದ್ದೀವಿ. ಆಮೇಲೆ ದೂರ ಇರೋರಿಗೆ ವಾಟ್ಸಪ್ ಮುಖಾಂತರ ಮಾಡಿ ಎಲ್ಲ ಭಕ್ತಾದಿಗಳು ನಾವು ಒಂದು 3 ಕಾರ್ಯಕ್ರಮ ಅಂದ್ಕೊಂಡಿದ್ದೆ ಸರ್. ಅದು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರುಗಳು ಪ್ರತಿಯೊಬ್ಬರೂ ಸಹ ಎಲ್ಲ ಸಮುದ್ರದಲ್ಲಿ ಬಂದು ಎಲ್ಲರಿಗೂ ತಲುಪಿಸಿ ನೋಡಿ. ಎಲ್ಲ ಪ್ರತಿಯೊಬ್ಬರು ಯಾರೋ ತಪ್ಪಿಸ್ಕೊಂಡಂಗೆ ಬಂದು ಭಗವಾನ್ಗೆ ಒಂದು ಭಾಗವಹಿಸಿದ್ದಾರೆ ಸರ್. ದೇವಸ್ಥಾನದ ಒಂದೇ ಒಂದು ಏನೋ ಒಂದು ಪಿನ್ನು ಸಹಿತ ಮುಟ್ಟದಂಗೆ ಜೀವನದಲ್ಲಿ ನಾನು ಇಂಥವರೆಗೂ ನಾನು ಎಷ್ಟೋ 1000 ಜನ ನೋಡಿದ್ದೀನಿ, ಎಷ್ಟೋ ದೇಶ ತಿರ್ಕೊಂಬಂದಿದ್ದೀನಿ. ಈ ಶ್ರದ್ಧೆ, ಈ ಶ್ರಮ ಇನ್ನೆಲ್ಲೂ ನಾನು ನೋಡಿರಲಿಲ್ಲ. ಆ ದಸೆ ಇದಕ್ಕೆ ಬೂದಿಯಾಳ ಗ್ರಾಮಸ್ಥರು ಈ ಜಾತ್ರೆ ಆಗ್ತದೆ. ಈ ಜಾತ್ರೆ ಪಟ್ಟಾಭಿಷೇಕ ಈ ಜಾತ್ರೆ ಆದಾಗ 23 ಹಳ್ಳಿ ಬರ್ತವೆ ಇಲ್ಲಿಗೆ. 23 ಹಳ್ಳಿ 23 ಜನ ಸೇರ್ತಾರೆ. ಇಂಥ ವಿಭಜನೆ ಜಾತ್ರೆಗೆ ನಮ್ಮಲ್ಲಿ ಏನಾಗಿದೆ, ಪಟ್ಟಾಭಿಷೇಕ ಮಾರಣ್ಣವ್ರಿಗೆ 52 ವರ್ಷ 23 ವರ್ಷ ಆದ ದಶೆ ಪಟ್ಟಾಭಿಷೇಕ ಗಟ್ಟಿ ಅವ್ರಿಗೆ 94 ವರ್ಷ ವಯಸ್ಸಾಗ್ಬಿಡ್ತು. ವಯಸ್ಸಾದ್ಮೇಲೆ ಅವ್ರ ಕೈಲಿ ಕರಗ, ನಮ್ಮದು ಕರಗ ಅಂದರೆ 42-43 kg ತೂಕ ಬರೋ ಅಂಥ ಕರಗದನ್ನು ಹತ್ಕೊಂಡು ಒಂದು ದಿವಸ ಪೂರ 24 hours ಊಟ ಇಲ್ದಂಗೆ, ಒಂದು ದಿವಸ ಪೂರ ಊಟ ಇಲ್ದಂಗೆ, ನೀರಿಲ್ದಂಗೆ ಇದು ಪ್ರತಿ ಮನೆಗೂ ಕುಣಿದು ಹೋಗ್ತದೆ ದೇವರು ಕರಗದಮ್ಮ. ಅದು ಇತಿಹಾಸ. ಯಾಕೆಂದ್ರೆ ಅದಕ್ಕೊಂದು ಏಜ್ ಬೇಕು, ಇದು ಬೇಕು, ಏನೋ ಬೇಕು. ಒಂದು ಪ್ರತಿ ಮನೆಯೊಳಗೂ ಹೋಗಿ ಪ್ರತಿ ಮನೆಯೊಳಗೂ ಇಳಿಸಿ ತಿರ್ಗಾ ಮತ್ತೆ ಹೋಗಿ ಅದಕ್ಕೊಂದು ಈಡ್ಗಾಯ ಪೂಜೆ ಮಾಡಿಸ್ಕೊಂಡು ಮತ್ತೆ ಬರ್ತದೆ. ಬೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.